Success of the district cabinet installation ceremony, formation ceremony. First these. Today's program Lions International 317A ಡಿಸ್ಟಿಕ್ ಇನ್ಸ್ಟಾಲೇಷನ್ ಆಯ್ತು. ತುಂಬಾ ಅದ್ಭುತವಾಗಾಯ್ತು. ತುಂಬಾ ಸರ್ವಿಸ್ ಮಾಡಿದ್ರು. ನಮ್ಮ ದೇಶದ ಯೋಧರಿಗೆ ಕರೆದಿ ಸನ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ನಾನು ಲಯನ್ಸ್ ಕ್ಲಬ್ ಆಫ್ ವಿಜಯಮಾಲ್ ಪ್ರೆಸಿಡೆಂಟ್. ನಾವು ಈ ವರ್ಷದ ಡಿಸ್ಟಿಕ್ ವಿಷನ್ ಪೂರ್ ಪೀಪಲ್ ಚಿಲ್ಡ್ರನ್ಸ್ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ಗೆ ಹೆಲ್ಪ್ ಮಾಡೋದು ಮತ್ತೆ ನಮ್ಮ ವೀರ ಯೋಧರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದು. ಇದು ಮೇನ್ ಅಜೆಂಡಾ ಆಫ್ ದಿಸ್ ಡಿಸ್ಟಿಕ್. ಕಳೆದ ಬಾರಿನಲ್ಲಿ ಕೊರೋನಾದಲ್ಲಿ ತುಂಬಾ ಕಷ್ಟಪಟ್ಟು ಸರ್ವಿಸ್ ಮಾಡಿದ್ರಿ, ಬಹಳ ಧನ್ಯವಾದ ಹೇಳ್ಬೇಕಾಗತ್ತೆ. ಹೌದು, ಈ ವರ್ಷನೂ ಮಾಡ್ತೀವಿ. ಲಯನ್ಸ್ ಇರೋದೇ ಐ ಹಾಸ್ಪಿಟಲ್ಸ್ ಇದೆ, ಕಣ್ಣಿಗೋಸ್ಕರ ಹೆಲ್ಪ್, ಸರ್ವಿಸ್ಗೋಸ್ಕರ, ಮತ್ತೆ ಗೌರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್ಸ್ಗೆ ಎಜುಕೇಶನ್ಗೆ ಹೆಲ್ಪ್ ಮಾಡೋದು, ಮತ್ತೆ ನಮ್ಮ ದೇಶದ ನಮ್ಮ ತಾಯಿನಾಡಿಗೆ ಹೆಲ್ಪ್ ಮಾಡ್ತಾ ಇರೋ ಯೋಧರಿಗೆ ಸನ್ಮಾನ ಮಾಡಿ ಅವರ ಫ್ಯಾಮಿಲಿಯವರಿಗೆ ಹೆಲ್ಪ್ ಮಾಡೋದೇ ಈ ಡಿಸ್ಟಿಕ್ ಉದ್ದೇಶ ಇದೆ. ನಾನು ಲೈನ್ ಡಾಕ್ಟರ್ ಜಿ ಮೋಹನ್, ರಾಜ್ಯಪಾಲರು, ಡಿಸ್ಟಿಕ್ 317. ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ ನಮ್ಮ ಕ್ಯಾಬಿನೆಟ್ ಇನ್ಸ್ಟಾಲೇಷನ್. ಸೊ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ನಮ್ಮ ಮಕ್ಕಳಿಗೆ ಕರೆದು ಒಂದು 20 ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಅದು ಬಿಟ್ಟು ನಮ್ಮ ಆರ್ಮಿ ಜವಾನ್ಸ್ ಇದಾರಲ್ಲ, ಅವ್ರ ಮಾಟೇರ್ಸ್ ಫ್ಯಾಮಿಲಿನ ಕರೆದು ಅವ್ರಿಗೂ ಅವಾರ್ಡ್ ದುಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ, ಸನ್ಮಾನ ಮಾಡಿದ್ವಿ ನಾವು. ಸೊ ಇವತ್ತು ಒಂದು ಏನು ಹೇಳೋದು, ಐ ಆಮ್ ರಿಯಲಿ ಹ್ಯಾಪಿ ಟು ಸೇ ದಟ್ we had a good time today and everybody was happy here and we have achieved some milestone and we will do more milestone. And regarding service activity, ನಾವು ಎರಡು ತಗೊಂಡಿದ್ವಿ, ಆರ್ಮಿ ಮತ್ತೆ ಎಜುಕೇಶನ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಈ ವರ್ಷ ಪೂರ್ತಿ ನಾವು will do a lot of work on that. ಸೊ ಟೀಮ್ ಇಂಪ್ಯಾಕ್ಟ್ ಗೆ ಜಯವಾಗಲಿ. ಇವಾಗ ಇವರು ಡಿಸ್ಟ್ರಿಕ್ಟ್ ವಿಷನ್ ಆಮೇಲೆ ಗ್ಲೋಬಲ್ ಕಾಸಸ್ ಎಲ್ಲ ಐ ಆಮ್ ಡೆಫಿನೆಟ್ಲಿ ಶೋರ್ ವಿತ್ ಟೀಮ್ ವರ್ಕ್ will definitely achieve, make an impact to the community as well as for district also. ಸಾರು ಕೂಡ ನಮ್ಮನ್ನ ತುಂಬಾ ಕೂಡ ಹೋಗ್ಲಿರು, ಹೇಳಪ್ಪ ಊಟ ಸಿಗುತ್ತೆ ನನಗೆ. ತುಂಬಾ ಚೆನ್ನಾಗಿ ಹೋಗ್ಲಿರು ನಿಮ್ಮನ್ನ. ಯಾಕಂದ್ರೆ ಫ್ಯೂಚರ್ ಲೈಫ್ ಅಲ್ಲಿ ಏನೇನು ನಡೆದಿದೆ ಜೊತೆಲಿ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಆಗಿರೋದ್ರಿಂದ we have grown up together, so we have seen the ups and downs of life. ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್ ನಾವು ಅಚೀವ್ ಮಾಡಿದೀವಿ. ಸೊ ಅದರಿಂದ ವಿ ನೋ ದಟ್ ಎಂಪತಿ ಇದೆ ಬೇರೆಯವ್ರ ಮೇಲೆ, ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ. ಕೀಪಿಂಗ್ ದಟ್ ಇನ್ ಮೈಂಡ್, ವಿ ಆರ್ ಡೂಯಿಂಗ್ ಥಿಂಗ್ಸ್ ಎವ್ರಿಬಡಿ ವಿತ್ ನೋ ಪಾಲಿಟಿಕ್ಸ್ ಇನ್ ಬಿಟ್ವೀನ್, ನೋ ಇಲ್ ವಿಲ್ ಅಗೇನ್ಸ್ಟ್ ಎನಿಬಡಿ. ವಿ ಆರ್ ಡೂಯಿಂಗ್ ವಾಟ್ ಎವರ್ ವಿ ಬೆಸ್ಟ್ ವಿ ಕ್ಯಾನ್. ಈಗ ಮುಂದಿನ ಕಾರ್ಯಕ್ರಮ ಏನು? Go with all the members, take all the members with us and ensure that we make an impact with our services and with membership growth, which is very 15,000 ಸರ್ವಿಸ್ ಆಕ್ಟಿವ್ ಮಾಡಬೇಕಂತ ಈ ವರ್ಷ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ನಡೀತಾ ಆಗುತ್ತೆ. 15,000 ಸರ್ವಿಸ್ ಆಕ್ಟಿವ್ ನಿಯರ್ಲಿ ಒಬ್ಬಟ್ಟು 1 ಕೋಟಿ ಜನರಿಗೆ ರೀಚ್ ಆಗುತ್ತೆ. ಅದು ನಾವು ಮಾಡ್ತಾ ಇದ್ವಿ. ಅದಲ್ಲದೆ ನಾವು ಮಾಡಬೇಕಾಗಿರೋದು ನಮ್ಮ ಆರ್ಮಿ ಪರ್ಸನಲ್ಗೆ ಅವ್ರಿಗೆ ಏನಾದ್ರು ಬೇಕಾದ್ರೆ, ಅವ್ರಿಗೇನಾದ್ರು ಸೌಲಭ್ಯಗಳು ಏನು ಬೇಕಾದ್ರೆ, ಇಲ್ಲ ಅವ್ರಿಗೆ ಏನಾದ್ರು ಕೌನ್ಸಿಲಿಂಗ್ ಬೇಕಾದ್ರೆ ಅದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮಕ್ಕಳಿಗೆ ಫೇಲ್ ಆದ ಮಕ್ಕಳಿಗೆ ನಾವು ಒಂದು ಹುಮ್ಮಸ್ ಕೊಟ್ಟು ಇಲ್ಲ ಮತ್ತೆ ಅವ್ರಿಗೆ ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಪಾಸ್ ಆಗಿ ಮಾಡ್ತೀವಿ. ಇಲ್ಲದೆ ಹೋದ್ರೆ ಅವ್ರಿಗೆ ಒಂದು ವೊಕೇಶನಲ್ ಟ್ರೈನಿಂಗ್ ಥರ ಒಂದು ಮಾಡಿ ಅವ್ರಿಗೆ ಏನೋ ಒಂದು ಸಣ್ಣ ಕೈಗಾರಿಕೆ ಲೈಕ್ ಸ್ವಿಂಗ್ ಮಿಷನ್ ಆಗಲಿ, ಇಲ್ಲ ವುಡ್ ವರ್ಕ್ ಆಗಲಿ, ಕಾರ್ಪೆಂಟರ್ ವರ್ಕ್ ಆಗಲಿ ಹೇಳ್ಕೊಟ್ಟು ಅವ್ರ ಕಾಲಲ್ಲಿ ನಿಂತ್ಕೋಬೇಕಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ನಿರಂತರ ಉಚಿತ ಆರೋಗ್ಯ ಅದು ನಮ್ಮ ESC ಹಾಸ್ಪಿಟಲಲ್ಲಿ ನಾವು ಒಂದು ಸ್ಟಾರ್ಟ್ ಮಾಡಿ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಾಜಿ ಗವರ್ನರ್ ಲೈನ್ ಮೋಹನ್ ಕುಮಾರ್ ಸ್ಟಾರ್ಟ್ ಮಾಡಿರೋದು. ಈಗ ನಾವು ನಡೀತಾ ಇದೆ. ಸುಮಾರು ಒಂದು 250 300 ಜನಕ್ಕೆ ನಾವು ಊಟ ಬಡಿಸ್ತೀವಿ. ಡೈಲಿ 2 ಐಟಮ್ ಕೊಡ್ತೀವಿ. ಅದು ಏನಂದ್ರೆ ಅಲ್ಲಿ ಪೇಷಂಟ್ಸ್ ಬರ್ತಾರಲ್ಲ, ಅವ್ರಿಗೆ ಅಸಿಸ್ಟೆಂಟ್ಗೆ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಅವರು ಎಲ್ಲರೂ ಬರ್ತಾರೆ. ESC ಹಾಸ್ಪಿಟಲ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದು, ಎಲ್ಲ ವರ್ಕರ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ಬರ್ತಾರೆ. ಅಲ್ಲಿ ಆಪರೇಷನ್ ಆಗಲಿ ಏನಾಗಲಿ ಅವ್ರಿಗೆ ಒಂದು 50 ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟ್ ಅದು. ಸೊ ಅವರಿಗೆ ಒಂದು ಸಹಾಯ ಮಾಡೋಣ ಮಾಡಿ ಅದು ಸ್ಟಾರ್ಟ್ ಮಾಡಿದ್ವಿ. ಈಗಲೂ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ. ಈಗ ಮುಂದೆ ತಗೊಂಡು ಹೋಗ್ತೀವಿ ನಾವು. ಕ್ಯಾನ್ಸರ್ ಮಕ್ಕಳಿಗೆ ನಾವು ನಮ್ಮ ಕ್ಯಾನ್ಸರ್ ಮಕ್ಕಳು ಮೇನ್ ಮಾಡೋದು ಅವ್ರಿಗೆ ಬೇಕಾದ ಬ್ಲಡ್ ಸೆಲ್ಸ್ ಏನೇನಿದೆಯೋ ಅದೆಲ್ಲ 3 ಪಾರ್ಟ್ ಇದೆ. ಪ್ಲೇಟ್ಲೆಟ್ಸ್ ಅದೆಲ್ಲ ಅವ್ರು ಕೊಡ್ತೀವಿ. ಅವ್ರ ಡಿಮ್ಯಾಂಡ್ ಬರ್ತಾ ಇರುತ್ತೆ. ಅದಕ್ಕೆ ಏಕೆಂದ್ರೆ ನಾವು ಕ್ಯಾಂಪ್ ಮಾಡ್ತೀವಿ, ಬ್ಲಡ್ ಕ್ಯಾಂಪ್ ಮಾಡಿ ಅದನ್ನ ಯೂನಿಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅವ್ರು ಪ್ರಾಸೆಸ್ ಮಾಡಿ ಅದು ಅವ್ರ ಹಾಸ್ಪಿಟಲ್ ಕೊಡ್ತಾರೆ. ಇದೇ ಪ್ರಕಾರ ನಮ್ಮ ಲೈನ್ಸ್ಗಳಿಗೆ ಯಾರಾದ್ರೂ ಎಮರ್ಜೆನ್ಸಿ ಏನಾದ್ರು ಬಂದರೂ ನಾವು ಸಹಾಯ ಮಾಡ್ತೀವಿ. ಪಬ್ಲಿಕ್ ಏನಾದ್ರು ಸಹಾಯ ಮಾಡ್ತೀವಿ ಅಷ್ಟೇ.